ಗುಡ್ ಮಾರ್ನಿಂಗ್. ನನ್ನ ಹೆಸರು ರಂಜಿತಾ. ನಾನಿವಾಗ ಡಿಸ್ಕಸ್ ಮಾಡ್ತಿರೋ ಟಾಪಿಕ್ ಆನ್ಲೈನ್ ಎಜುಕೇಷನಿಂದ ಆಗ್ತಿರೋ ಅಡ್ವಾಂಟೇಜಸ್ ಮತ್ತು ಡಿಸಡ್ವಾಂಟೇಜಸ್. ಫಸ್ಟ್ ಆನ್ಲೈನ್ ಎಜುಕೇಷನಿಂದ ಆಗ್ತಿರೋ ಅಡ್ವಾಂಟೇಜಸ್ ಡಿಸ್ಕಸ್ ಮಾಡೋಣ. ಆನ್ಲೈನ್ ಅಂದರೆ ಈ ಸಿಚುವೇಷನಲ್ಲಿ ನಮಗೆ ಆನ್ಲೈನ್ ಎಜುಕೇಷನ್ ಎಷ್ಟು ಮುಖ್ಯವಾಗಿದೆ ಅಂದರೆ, ಕೊರೋನಾ ವೈರಸ್ ಅನ್ನೋದು ಇಡೀ ಪ್ರಪಂಚಾದ್ಯಂತ ಅತಿ ವೇಗವಾಗಿ ಹಬ್ಬುತ್ತಿದ್ದು ಇದೊಂದು ಸಾಂಕ್ರಾಮಿಕ ರೋಗವಾಗಿದೆ. ಇದು ಮೊದಲು ಕಂಡುಬಂದಿದ್ದು ಚೀನಾದ ಯುಹಾನ್ ನಗರದಲ್ಲಿ. ಆದರೆ ಮೊದಲು ಭಾರತದಲ್ಲಿ ಕಂಡುಬಂದ ರಾಜ್ಯ ಕೇರಳ. ಆದರೆ ಮೊದಲು ಭಾರತದಲ್ಲಿ ದಾಖಲೆಯಾದ ಕೇಸ್ ನಮ್ಮ ಕರ್ನಾಟಕದ ಕಲಬುರಗಿ ಜಿಲ್ಲೆಯಲ್ಲಿ. ಕೊರೋನಾ ವೈರಸ್ ಅಂದರೆ ಕೋವಿಡ್-19 ಅಂದರೆ ಕೊರೋನಾ ವೈರಸ್ ಡಿಸೀಸ್ 2019. ಇದು ಒಂದು ಭಯಂಕರವಾದ ಸಾಂಕ್ರಾಮಿಕ ರೋಗ. ಇದನ್ನು ತಡೆಗಟ್ಟಲೆಂದೇ ಪ್ರಪಂಚಾದ್ಯಂತ ಲಾಕ್ಡೌನ್ ಘೋಷಣೆ ಮಾಡಲಾಗಿದ್ದು ಶಾಲಾ ಕಾಲೇಜುಗಳೆಲ್ಲ ಬಂದಾಗಿದೆ. ಸೊ ಹಾಗಾಗಿ ಈ ಸಮಯದಲ್ಲಿ ನಮ್ಮ ಶಿಕ್ಷಣದಲ್ಲಿ ಮುಂದುವರಿಯಲು ಆನ್ಲೈನ್ ಎಜುಕೇಷನ್ ಅನ್ನೋದು ತುಂಬಾ ಅನುಕೂಲಕರವಾಗಿದೆ. ಮತ್ತು ನೆಕ್ಸ್ಟ್ ಅಡ್ವಾಂಟೇಜಸ್ ಆಫ್ ಆನ್ಲೈನ್ ಎಜುಕೇಷನ್, ವಿಡಿಯೋ ಸೇವ್. ಆನ್ಲೈನ್ ಎಜುಕೇಷನ್ ಅಂದರೆ ಟೀಚರ್ಸ್ ಪಾಠ ಮಾಡ್ತಿರ್ಬೇಕಾದ್ರೆ ನಾವು ವಿಡಿಯೋ ಸೇವ್ ಮಾಡಿಕೊಂಡು ಆ ವಿಡಿಯೋನ ಪದೇ ಪದೇ ನೋಡುವುದರ ಮುಖಾಂತರ ನಮಗೆ ಪಾಠ ಅರ್ಥವಾಗುತ್ತದೆ. ಇದೊಂದು ಬೆಸ್ಟ್ ಅಡ್ವಾಂಟೇಜಸ್ ಆಫ್ ಆನ್ಲೈನ್ ಎಜುಕೇಷನ್. ಆನ್ಲೈನ್ ಎಜುಕೇಷನಲ್ಲಿ ನಮ್ಮ ಶಿಕ್ಷಣ ಮುಂದುವರಿಯಲೆಂದೇ ತುಂಬ ಆ್ಯಪ್ಗಳು ಸಹ ಬಿಡುಗಡೆಯಾಗಿದೆ. ಫಾರ್ ಎಕ್ಸಾಂಪಲ್ ಆಕಾಶ್ ಆ್ಯಪ್, ಬೈಜೂಸ್ ಆ್ಯಪ್ ಅನ್ನೋದು ಟಾಪ್ ಮೋಸ್ಟಲ್ಲಿರೋ ಆನ್ಲೈನ್ ಎಜುಕೇಷನ್ ಆ್ಯಪ್ ಆಗಿದೆ. ನೆಕ್ಸ್ಟ್ ಡಿಸಡ್ವಾಂಟೇಜಸ್ ಆಫ್ ಆನ್ಲೈನ್ ಎಜುಕೇಷನ್. ಡಿಸಡ್ವಾಂಟೇಜಸ್ ಆಫ್ ಆನ್ಲೈನ್ ಎಜುಕೇಷನಲ್ಲಿ ಫಸ್ಟ್ ಬರೋದೇ ನೆಟ್ವರ್ಕ್ ಇಶ್ಯೂ, ನೆಟ್ವರ್ಕ್ ಪ್ರಾಬ್ಲಮ್ ಆಗೋದ್ರಿಂದ ನಮಗೆ ಆನ್ಲೈನ್ ಕ್ಲಾಸಲ್ಲಿ ಟೀಚರ್ಸ್ ಪಾಠ ಮಾಡ್ತಿರ್ಬೇಕಾದ್ರೆ ವಾಯ್ಸ್ ಬ್ರೇಕ್ ಆಗಿಬಿಡುತ್ತೆ, ಇಲ್ಲ ವಿಡಿಯೋ ಸ್ಟ್ರಕ್ ಆಗಿಬಿಡುತ್ತೆ. ಅಕಸ್ಮಾತಾಗಿ ಸಡನ್ನಾಗಿ ಲಾಗೌಟ್ ಆಗಿಬಿಡ್ತೀವಿ, ಆಗ ನಮಗೆ ಇಂಟ್ರೆಸ್ಟ್ ಕೂಡ ಹೋಗಿಬಿಡುತ್ತೆ. ಸೊ ಇದೊಂದು ಡಿಸಡ್ವಾಂಟೇಜಸ್ ಆಫ್ ಆನ್ಲೈನ್ ಎಜುಕೇಷನ್. ನೆಕ್ಸ್ಟ್ ಡಿಸಡ್ವಾಂಟೇಜಸ್ ಆಫ್ ಆನ್ಲೈನ್ ಎಜುಕೇಷನ್ ಅಂದರೆ 1 to 3rd ಸ್ಟ್ಯಾಂಡರ್ಡ್ ಮಕ್ಕಳಿಗೆ ತುಂಬಾ ಪ್ರಾಬ್ಲಮ್ ಆಗ್ತಿದೆ. ಅಂದರೆ ಮೊಬೈಲ್ ಮುಂದೆ ಕೂತ್ಕೊಂಡು ಅವ್ರಿಗೆ ಪಾಠ ಕೇಳುವಷ್ಟು ತಾಳ್ಮೆ ಆಗಲಿ, ಪೇಷನ್ಸ್ ಆಗಲಿ ಚಿಲ್ಡ್ರನ್ಸಿಗೆ ಇರಲ್ಲ. ಸೊ ಅದೊಂದು ಬೇಸಿಕ್ ನಾಲೆಡ್ಜ್ ಗೇನ್ ಮಾಡ್ಕೊಳ್ಳೋ ಅಂಥ ಫೌಂಡೇಶನ್ 1 to 3rd ಸ್ಟ್ಯಾಂಡರ್ಡ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಒಂದು ಮನೆ ಕಟ್ಟಬೇಕಾದ್ರೆ ಫೌಂಡೇಶನ್ ಎಷ್ಟು ಗಟ್ಟಿ ಇರುತ್ತೋ ಮನೆಯೂ ಕೂಡ ಅಷ್ಟು ಗಟ್ಟಿಯಾಗಿರುತ್ತೆ ಅಂತ ಹೇಳ್ತಾರೆ. ಸೊ ಹಾಗೆ ಮಕ್ಕಳಿಗೆ 1 to 3rd ಸ್ಟ್ಯಾಂಡರ್ಡಲ್ಲಿ ಗೇನ್ ಆಗೋ ನಾಲೆಡ್ಜ್, ಶಿಸ್ತು, ಅದು ಅವರಿಗೆ ಲೈಫಲ್ಲಿ ಒಂದು ದೊಡ್ಡ ಮಟ್ಟಕ್ಕೆ ಸೆಟಲ್ ಆಗೋಕ್ಕೆ ತುಂಬಾ ಅನುಕೂಲಕರವಾಗುತ್ತೆ. ಇದೊಂದು ತುಂಬಾ ಡಿಸಡ್ವಾಂಟೇಜಸ್ ಆಗುತ್ತೆ ಚಿಲ್ಡ್ರನ್ಸ್ಗೆ. ನೆಕ್ಸ್ಟ್ ಡಿಸಡ್ವಾಂಟೇಜಸ್ ಅಂದರೆ ಹ್ಯಾಕಿಂಗ್. ಇವಾಗ ಮೊಬೈಲ್ ಆನ್ಲೈನ್ ಎಜುಕೇಷನಿಂದನೇ ತುಂಬಾ ಅಕೌಂಟ್ಗಳು ಹ್ಯಾಕಿಂಗ್ ಆಗ್ತಿದೆ. ಫಾರ್ ಎಕ್ಸಾಂಪಲ್ ಇವಾಗ ಮೊನ್ನೆ ರೀಸೆಂಟಾಗಿ ಕಂಪ್ನಿಗಳು ಮೀಟಿಂಗ್ ಅರೇಂಜ್ ಮಾಡಿರೋ ಟೈಮಲ್ಲೇ ತುಂಬಾ ಕಂಪ್ನಿ ಅಕೌಂಟ್ನ ಹ್ಯಾಕ್ ಮಾಡಿದ್ದಾರೆ. ಸೊ ಝೂಮ್ ಆ್ಯಪ್, ಗೂಗಲ್ ಆ್ಯಪಲ್ಲಿ 5 ಲಕ್ಷ ಅಕೌಂಟ್ ಹ್ಯಾಕ್ ಆಗಿದೆ. ಇವಾಗ ಕೆಲವು ಮಕ್ಕಳು ಪೇರೆಂಟ್ಸ್ ಮೊಬೈಲ್ನ ಯೂಸ್ ಮಾಡಿ ಆನ್ಲೈನ್ ಎಜುಕೇಷನ್ ಆನ್ಲೈನ್ ಪಾಠ ಕೇಳೋದ್ರಿಂದ ಪೇರೆಂಟ್ಸ್ ಅಕೌಂಟ್ ಹ್ಯಾಕ್ ಆಗೋ ಸಾಧ್ಯತೆ ತುಂಬಾ ಇದೆ. ಇದೊಂದು ಡಿಸಡ್ವಾಂಟೇಜಸ್. ನೆಕ್ಸ್ಟ್ ಡಿಸಡ್ವಾಂಟೇಜಸ್ ಆಫ್ ಆನ್ಲೈನ್ ಎಜುಕೇಷನ್ ಅಂದರೆ ಈ ಇಡೀ ಪ್ರಪಂಚಾದ್ಯಂತನೇ ಲಾಕ್ಡೌನ್ ಘೋಷಣೆ ಆಗಿದ್ದು ಮೊಬೈಲ್ಗಳಿಗೆ ರೀಚಾರ್ಜ್ ಮಾಡಿಸ್ಕೊಳ್ಳೋಕ್ಕೆ ನಾವು ಅಂಗಡಿಗೆ ಹೋಗಬೇಕು. ಸೊ ಅಂಗಡಿಗೆ ಹೋಗಿ ಮೊಬೈಲ್ ರೀಚಾರ್ಜ್ ಮಾಡಿಸ್ಕೊಳ್ಳೋಕೆ ಆಗ್ದಲೇ ನಾವು ಕ್ಲಾಸಿಗೆ ಕೂಡ ಅಟೆಂಡ್ ಆಗೋಕ್ಕಾಗ್ತಿಲ್ಲ. ಇದೊಂದು ಡಿಸಡ್ವಾಂಟೇಜಸ್ ಆಫ್ ಆನ್ಲೈನ್ ಎಜುಕೇಷನ್. ನೆಕ್ಸ್ಟ್ ಡಿಸಡ್ವಾಂಟೇಜಸ್ ಆಫ್ ಆನ್ಲೈನ್ ಎಜುಕೇಷನ್ ಅಂದರೆ ಇದು ಹೆಲ್ತ್ ಪ್ರಾಬ್ಲಮ್. ಅಂದರೆ ಕಣ್ಣಿಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಮೊಬೈಲ್ ಚಿಕ್ಕ ಮಕ್ಕಳು ಆಗಲಿ ದೊಡ್ಡವರೇ ಆಗಲಿ ಮೊಬೈಲೇ ನೋಡಿಕೊಂಡು ಪಾಠ ಕೇಳೋದ್ರಿಂದ ಕಣ್ಣಿಗೆ ಪ್ರಾಬ್ಲಮ್ ಆಗುತ್ತೆ. ಇದೊಂದು ಮೇನ್ ಡಿಸಡ್ವಾಂಟೇಜಸ್ ಆಫ್ ಆನ್ಲೈನ್ ಎಜುಕೇಷನ್. ಥ್ಯಾಂಕ್ ಯು.